ಕ್ಷಮ ನನಗೆ ಹೊಸ ಸೊಸೆ ಬಂದಿದ್ದಾಳಂತೆ. ಸೊಸೆ ಅಂತ ಯಾರು ಹೇಳಿತು? ಸೊಸೆ ಅಲ್ಲ, ನಮ್ಮ ಮನೆಗೆ ಬಂದಿರೋದು. ನಮ್ಮ ಮನೆಗೆ ಮಗಳು ಬಂದಿದ್ದಾಳೆ. ಕಾಮಾಕ್ಷಮ್ಮ, ಸೊಸೆನ ಸೊಸೆಯಾಗಿ ಇರಕ್ ಬಿಡಿ, ಮಗಳೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ. ತಲೆ ಮೇಲೆ ಹತ್ತಿ ಕುಣಿತಾಳೆ. ಅಯ್ಯೋ, ತಲೆ ಮೇಲಾದ್ರೂ ಕುಣಿಲಿ, ಮನೆ ಮೇಲಾದ್ರೂ ಕುಣಿಲಿ, ನಿಮಗೆ ಯಾಕೆ? ನನ್ನ ತಲೆ, ನಮ್ಮನೆ, ನಮ್ಮ ಟ್ಯಾರಿಸು, ಕುಣಿತಾಳೆ ಬಿಡಿ. ಸೊಸೆ ಜುಟ್ಟು ಯಾವಾಗನೂ ಅತ್ತೆ ಕೈಯಲ್ಲಿದ್ರೆ ಒಳ್ಳೇದು. ಅಯ್ಯೋ, ಅದೆಲ್ಲ ಹಳೆ ಕಾಲದಲ್ಲಾಯ್ತು ಮೀನಾಕ್ಷಮ್ಮ. ಇವಾಗೆಲ್ಲ ಆ ಥರ ಟ್ರೆಂಡ್ ಇಲ್ಲ ಅಂತ. ನನಗೇನನ್ಸುತ್ತೆ ಗೊತ್ತಾ, ನಾನು ಅವಳಿಗೆ ಹೇಳ್ಕೊಡ್ತೀನಿ, ನನ್ನ ಮಗನ ಜುಟ್ಟು ಗಟ್ಟಿಯಾಗಿ ನಿನ್ನ ಕೈಯಲ್ಲಿ ಇಟ್ಕೊ ಅಂತ. ಜೊತೆಗೆ ಈ ಮನೆ ಹಾಳು ಬುದ್ಧಿ ಇರೋ ಅಕ್ಕಪಕ್ಕದವ್ರ ಜುಟ್ಟನ್ನು ಕೈಯಲ್ಲಿ ಇಟ್ಕೊ ಅಂತೀನಿ. ಏನಂತೀರಾ? ಆಗ ನಿಂತನ ಸೊಸೆ ಕಾಣ್ಲೇ ಇಲ್ಲ. ಎಲ್ಲಿದ್ದಾಳೆ? ಮನೆ ಕೆಲ್ಸನೂ ಮಾಡ್ತಾಳ, ಇಲ್ಲ ರೂಮಲ್ಲಿ ಮಲ್ಕೊಂಡೆ ಇರ್ತಾಳ ಮಹಾರಾಣಿ ತರ? ಅಯ್ಯೋ ದೇವ್ರೆ, ಅವಳು ಯಾಕೆ ಮನೆ ಕೆಲಸ ಮಾಡಬೇಕು? ಇದೇನು ಅವರಪ್ಪನ ಮನೆನಾ? ನಮ್ಮಪ್ಪನ ಮನೆನೂ ಅಲ್ಲ ಇದು. ನಾನು ಕೆಲಸ ಮಾಡಲ್ಲ, ಅವಳು ಕೆಲಸ ಮಾಡಲ್ಲ. ನನಗನ್ಸುತ್ತೆ ಈ ಮನೆ ಚಿಂತೆ ಯಾರಿಗೆ ಜಾಸ್ತಿ ಇರುತ್ತೆ ಅವ್ರ ಹತ್ರನೇ ಈ ಮನೆ ಕೆಲಸ ಮಾಡಿಸ್ಬೇಕು ಅಂತ.